ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮಾತಂಗಿ, ಗ್ಲಿನಗಲ್ಸ್ BGS ಆಸ್ಪತ್ರೆಯ ಕೆಂಗೇರಿ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ಸ್ತನದಲ್ಲಿ ಏನೇನು ತೊಂದರೆಗಳು ಬರ್ಬೋದು, ಅದರಲ್ಲಿ ಯಾವ ವಿಧಾನದಲ್ಲಿ ಬಂದರೆ ಅದು ಕ್ಯಾನ್ಸರ್ ಆಗಿ ಇರ್ಬೋದು, ಆ ಥರ ಅದನ್ನ ಬಗ್ಗೆ ಮಾತಾಡೋಣ. ಆ ಥರ ತೊಂದರೆಗಳು ಬಂದರೆ ಅದನ್ನಾದಮೇಲೆ ಏನು ಮಾತಾಡಬೇಕು ಅದನ್ನು ನಾವು ಮಾತಾಡೋಣ. ಫಸ್ಟು ಸ್ತನದಲ್ಲಿ ಗಂಟು ಥರ ಬರ್ಬೋದು. ಒಂದು ಗಂಟು ಥರ ಮಾತ್ರನೇ ಇರಬೇಕು ಅನ್ನೋ ಅವಶ್ಯಕತೆ ಅಲ್ಲ, ಒಂದು ಗಂಟು ಥರ ಬರ್ಬೋದು. ಇಲ್ಲಾದರೆ ಸಮ್ಟೈಮ್ಸ್ ನಮಗೆ ಇವಾಗ ಒಂದು ಲೇಡಿಗೆ ಗಂಟು ಆಂಪಿಟ್ ಅಂದರೆ ಇಲ್ಲಿ ಕೈ ಕೆಳಗೆ ಮಾತ್ರ ಗಂಟಿತ್ತು, ಬಟ್ ಪೂರ್ತಿ ಸ್ತನದಲ್ಲಿ ಆರೆಂಜ್ ಸ್ಕಿನ್ ಥರ, ನಿಮಗೆ ಆರೆಂಜಲ್ಲಿ ಪೀಲ್ ಥರ ಹೇಗಿರುತ್ತೆ ಆ ಥರ ದಪ್ಪಗಾಗ್ಬಿಟ್ಟಿದೆ ಸ್ಕಿನ್ನು, ಅದರಲ್ಲಿ ಗಂಟೆ ಇರಲಿಲ್ಲ, ಆ ಥರನೂ ಬರ್ಬೋದು. ಸ್ವಲ್ಪ ಜನಕ್ಕೆ ತೊಟ್ಟಲ್ಲಿ ಬರೀ ನೀರು ಥರ ಬರ್ಬೋದು, ಅದರಲ್ಲಿ ರಕ್ತ ಥರ ಸಂಬಂಧಪಟ್ಟಿರೋ ನೀರನ್ನು ಬರ್ಬೋದು. ಸೊ ಈ ಥರ ಇಲ್ಲಾದರೆ ಚರ್ಮ ಸ್ವಲ್ಪ ಜನಕ್ಕೆ ಕೆಂಪು ಕಲರಲ್ಲಿ ಇನ್ಫೆಕ್ಷನ್ ಆಗಿ ಅಲ್ವಾ, ಆ ಥರ ಕೆಂಪು ಕಲರಲ್ಲಿನೂ ಆಗ್ಬೋದು. ಈ ಥರ ಯಾವ ವಿಧಾನದಲ್ಲಿ ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಅನ್ಕೊಳ್ತೀವಿ, ಸ್ತನದಲ್ಲಿ ಗಂಟು ಬಂದರೆ ನೋವಿಲ್ಲ, ಅದಕ್ಕೆ ನಿನಗೆ ಏನು ತೊಂದರೆವಿಲ್ಲ. ತಪ್ಪರ್ಥ. ಗಂಟು ಬಂದು ನೋವೇ ಇರಲಿಲ್ಲ ಆದರೆ ಅದನ್ನೇ ಫಸ್ಟು ಚೆಕಪ್ ಮಾಡಬೇಕು. ಅಕಸ್ಮಾತ್ ನೋವು ಬಂದರೆ ಇನ್ಫೆಕ್ಷನ್ ಆಗಿರ್ಬೋದು, ನಮಗೆ ಅದು ಟ್ರೀಟ್ಮೆಂಟ್ಗೆ ಹೆಂಗಂದ್ರೆ ನೀವು ಬರ್ತೀರಾ, ಬಟ್ ಅಕಸ್ಮಾತ್ ಹೊಸದಾಗಿ ಒಂದು ಗಂಟು ಬಂತು ಬಟ್ ಅದರಲ್ಲಿ ನೋವು ಬಂದಿರಲಿಲ್ಲ ಆದರೆ ದಯವಿಟ್ಟು ತಕ್ಷಣ ಡಾಕ್ಟ್ರ್ ಹತ್ರ ಬರಬೇಕು. ತುಂಬ ಅದು ಇಂಪಾರ್ಟೆಂಟ್ ವಿಷಯ, ಅದು ಗಮನ ಅದಕ್ಕೆ ಖಂಡಿತವಾಗಿ ಕೊಡಬೇಕು. ಎರಡನೇ ವಿಷಯ, ಇವಾಗ ಗಂಟು ಬಂತು, ಇಲ್ಲಾದರೆ ಈ ತೊಂದರೆಗಳು ಬಂದುಬಿಟ್ಟಿದೆ, ನೆಕ್ಸ್ಟ್ ಏನು ಮಾಡಬೇಕು? ಫಸ್ಟು ನೀವು ಹೆಂಗಾದ್ರೆ ಅದನ್ನು ಚೆಕಪ್ ಮಾಡಿರ್ತೀರ, ಬಟ್ ಒಂದು ಡಾಕ್ಟ್ರ್ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರೋ ಡಾಕ್ಟ್ರೇ ಅದನ್ನು ಚೆಕಪ್ ಮಾಡಬೇಕು. ಆ ಗಂಟು ಬಂದುಬಿಟ್ರೆ ತೆಗೆದುಬಿಡಬೇಕು, ಆ ಥರ ಮಾಡಬಾರದು. ಆ ಗಂಟನ್ನು ಹೆಂಗೆ ಕರೆಕ್ಟಾಗಿ 3 ಸ್ಟೆಪ್ಪಲ್ಲಿ ಇದರದ್ದು ಚೆಕಪ್ಪು ಮಾಡಿ ಇಟ್ಟಿರ್ತಾರೆ. ಫಸ್ಟು ಒಂದು ಎಕ್ಸ್ಪೀರಿಯನ್ಸ್ಡ್ ಆಗಿ ಇದರಲ್ಲಿ ಗೊತ್ತಿರೋ ಡಾಕ್ಟ್ರು ಅದನ್ನು ಚೆಕಪ್ ಮಾಡಿದ್ರೆ ಅದಕ್ಕೊಂದು ವಿಧಾನದಲ್ಲಿ ಚೆಕಪ್ ಇರುತ್ತೆ. ಈ ಥರ ಚೆಕಪ್ಪು ಪಿಂಚ್ ಮಾಡಿ ಮಾಡಬಾರ್ದು. ಅದನ್ನು 3 ಕೈಯಲ್ಲಿ ಫ್ಲ್ಯಾಟಾಗಿ ಈ ಥರ ಚೆಕಪ್ ಮಾಡಿದ್ರೆ ಆವಾಗ ಎಲ್ಲಿ ಗಂಟು ಸಿಗ್ತಾ ಇದ್ದೇನೆ ಅದನ್ನು ಮಾರ್ಕ್ ಮಾಡಿ ಅವರು ಕಳಿಸ್ತಾರೆ. ಎರಡನೇ ಸ್ಟೆಪ್ಪು, ನಿಮ್ಮ ವಯಸ್ಸಿನ ಪ್ರಕಾರ ಅದಕ್ಕೆ ಏನೇನು ಸ್ಕ್ಯಾನ್ಗಳು ಮಾಡ್ಬೋದು. ಒಂದು 40 ವಯಸ್ಸು ಕೆಳಗೆ ಇದ್ದರೆ, ನಿಮ್ಮ ಮನೆಯಲ್ಲಿ ಬೇರೆ ಯಾರಿಗೂ ಈ ಥರ ಕ್ಯಾನ್ಸರ್ ಇರಲಿಲ್ಲ ಆದರೆ ಅಲ್ಟ್ರಾಸೌಂಡನ್ನು ಒಂದು ಸಣ್ಣ ಪುಟ್ಟ ಹೊಟ್ಟೆಗೆ ಹೆಂಗೆ ಸ್ಕ್ಯಾನ್ ಮಾಡ್ತೀರಾ ಅದೇ ಥರ ಸ್ಕ್ಯಾನ್ ಮಾಡ್ತಾರೆ. ಈ ಗಂಟು ಏನು ಅಂಶದಲ್ಲಿ ಇರುತ್ತೆ, ನೀರಿನ ಗಂಟ ಇಲ್ಲ ಮಾಂಸ ಗಂಟ, ಇದೆಲ್ಲ ವ್ಯತ್ಯಾಸಗಳು ಅದರಲ್ಲಿ ಗೊತ್ತಾಗುತ್ತೆ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ 40 ವಯಸ್ಸು ಕೆಳಗೆ ಇದ್ದೀರಾ, ಬಟ್ ನಿಮ್ಮ ಮನೆಯಲ್ಲಿ ಸಿಕ್ಕಾಪಟ್ಟೆ ಜನಕ್ಕೆ 1-2-3 ಜನಕ್ಕಾದ್ರೇನು ಬ್ರೆಸ್ಟ್ ಕ್ಯಾನ್ಸರ್, ಓವೇರಿಯನ್ ಕ್ಯಾನ್ಸರ್, ಏನಾದ್ರೂ ಕ್ಯಾನ್ಸರ್ ಇದ್ದರೆ ಆವಾಗ ನಿಮಗೆ MRI ಒಂದು ಸ್ಕ್ಯಾನ್ ಮಾಡಿಸ್ಬೇಕಾಗತ್ತೆ. ಅದರಲ್ಲಿ ಈ ಒಂದು ಗಂಟು ಮಾತ್ರ ಇದೆಯಾ, ಬೇರೆ ಗಂಟುಗಳಿದೆಯಾ, ಬೇರೆ ಕೆಟ್ಟ ಅಂಶಗಳು ಏನಾದ್ರೂ ಇದೆಯಾ, ಎಲ್ಲವುದು ನಮಗೆ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಬಟ್ 40 ವಯಸ್ಸು ಮೇಲೆ ಆಗಿಬಿಟ್ರೆ ಗಂಟಿನ ಸಂಬಂಧಪಟ್ಟ ಇಲ್ಲ ನಾನು ಹೇಳಿರೋ ಏನಾದ್ರೂ ವ್ಯತ್ಯಾಸಗಳಿದ್ರೆ, ಚರ್ಮದಲ್ಲಿ ವ್ಯತ್ಯಾಸ, ತೊಟ್ಟಲ್ಲಿ ವ್ಯತ್ಯಾಸ, ಕೈ ಕೆಳಗಡೆ ವ್ಯತ್ಯಾಸ ಯಾವುದಿದ್ರೇನು ಮ್ಯಾಮೋಗ್ರಾಫಿನ ಒಂದು ಮಾಡಿಸ್ತೀವಿ. ಮ್ಯಾಮೋಗ್ರಾಫಿ ಅಂದರೆ ಅಲ್ಟ್ರಾಸೌಂಡ್ ಅಂದರೆ ಹೊಟ್ಟೆ ಸ್ಕ್ಯಾನ್ ಥರ ಇರುತ್ತೆ, ಬಟ್ ಮ್ಯಾಮೋಗ್ರಾಫಿ ಅಂದರೆ ಬ್ರೆಸ್ಟ್ನ ಪ್ರೆಸ್ ಮಾಡಿ ಎಕ್ಸ್ರೇ ಥರ ಒಂದು ಮಾಡಿಸೋದು. ಇದೇ ಎಕ್ಸ್ರೇ 40 ವಯಸ್ಸು ಕೆಳಗೆ ಮಾಡಿದ್ರೆ ಬೆಳ್ಳಗಾಗಿ ಕಾಣಿಸುತ್ತೆ, ಗಂಟಕ್ಕೂ ಬ್ರೆಸ್ಟ್ ಸ್ತನಕ್ಕೂ ವ್ಯತ್ಯಾಸ ಕಾಣಿಸಲ್ಲ. ಅದಕ್ಕೆ 40 ವಯಸ್ಸು ಕೆಳಗೆ ಇದು ಮಾಡಿದ್ರೆ ಪ್ರಯೋಜನ ಇರಲ್ಲ. ಅದೇ 40 ವಯಸ್ಸು ಮೇಲೆ ಮಾಡಿದ್ರೆ ಗಂಟು ಸಪ್ರೇಟಾಗಿ ಗ್ರೇ ಕಲರ್ ಆಗಿ ಆಗಿಬಿಡುತ್ತೆ, ಬೆಳ್ಳಗಾಗಿರೋದು. ಆವಾಗ ಗಂಟು ಸಪ್ರೇಟಾಗಿ ನಮಗೆ ಕಾಣಿಸುತ್ತೆ. ಅದರಲ್ಲಿ ಸಣ್ಣ ಪುಟ್ಟ ಡಾಟ್ ಆಗಿ ಕ್ಯಾಲ್ಸಿಫಿಕೇಷನ್ ಇದ್ದರೆ ಅದು ಇನ್ನೂ ಪ್ರಮಾದ ವಿಷಯ, ಯಾಕೆಂದರೆ ಅದು ಬರೀ ಸ್ಟೇಜ್ 0 ಕ್ಯಾನ್ಸರ್ ಇರುತ್ತೆ, ಇನ್ನೂ ಕ್ಯಾನ್ಸರ್ ಆಗಿಲ್ಲ. ಆ ಸ್ಟೇಜಲ್ಲಿನೇ ಕಂಡಿಡ್ಬಿಟ್ರೆ ಅದನ್ನು ಆಪ್ರೇಷನ್ ಮಾಡಿ ಅದು ತೆಗೆದುಬಿಟ್ರೆ ನಿಮಗೆ ಕ್ಯಾನ್ಸರ್ ಬರೋದಕ್ಕೆ ಚಾನ್ಸಸ್ ಕಡಿಮೆ ಆಗಿಬಿಡುತ್ತೆ. ಸೊ ಇದೆಲ್ಲ ನಿಮಗೆ ತುಂಬ ಎಕ್ಸ್ಟ್ರಾ ಬೆನಿಫಿಟ್ ನಿಮಗೆ ಮ್ಯಾಮೋಗ್ರಾಫಿಯಿಂದ ಸಿಗುತ್ತೆ. ಸೊ ಹಾಗಾಗಿ ಗಂಟು ಇದೆಯಾ, ಬೇರೆ ಕೆಟ್ಟ ಅಂಶಗಳು ಇದೆಯಾ, ಪ್ಲಸ್ ಆ ಜಾಗದಲ್ಲಿ ಮಾತ್ರ ಗಂಟಿದೆಯಾ, ಬೇರೆ ಜಾಗದಲ್ಲಿನೂ ಸಣ್ಣ ಪುಟ್ಟ ಚಿಕ್ಕ ಗಂಟುಗಳಿದೆಯಾ ನಮಗೆ ಕೈಗೆ ಸಿಗಲಿಲ್ಲ ಅಂದರೆ ಅದನ್ನು ಗೊತ್ತಾಗುತ್ತೆ. ಆಂಪಿಟ್ಟಲ್ಲಿ ಏನಾದ್ರೂ ಹರಡ್ಬಿಟ್ಟಿದೆ ಅದನ್ನು ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಇದು ಎಲ್ಲವುದು ನಾವು ಸ್ಕ್ಯಾನಿಂಗಲ್ಲಿ ನೋಡಿನಾದ್ಮೇಲೆ ಆ 3ನೇ ಸ್ಟೆಪ್ಪು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು, ಬಯಾಪ್ಸಿನ ಒಂದು ಮಾಡಬೇಕು. ಅಂದರೆ ಹಿಸ್ಟೋಪೆಥಾಲಜಿಕಲ್ ರಿಪೋರ್ಟು ನಾವು ಹೇಳ್ತೀವಿ. ಅದು ಆ ಮಾಂಸ ಗಂಟು ಬಂತು, ನೀರಿನ ಗಂಟು ಇಲ್ಲ, ಇವಾಗ ಮಾಂಸ ಗಂಟು. ಮಾಂಸ ಗಂಟಲ್ಲಿ ಮಾಂಸ ಇರೋ ಪದಾರ್ಥದಲ್ಲಿ ಸೂಜಿ ಹಾಕಿ, ಒಂದು FNAC ಸಣ್ಣ ಸೂಜಿ, ಹೆಂಗೆ ಇಂಜೆಕ್ಷನ್ ಹಾಕ್ತೀರಾ ಆ ಸಣ್ಣ ಸೂಜಿಯಲ್ಲಿ ಬರೀ ಸ್ವಲ್ಪ ಸೆಲ್ಗಳು ಬರುತ್ತೆ, ಅದನ್ನು ಸೈಟಾಲಜಿ ಕನ್ನಡಿಯಲ್ಲಿ ಹಾಕಿ ಮೈಕ್ರೋಸ್ಕೋಪಲ್ಲಿ ನೋಡ್ತಾರೆ. ಇದರಲ್ಲಿ ಕೆಟ್ಟ ಸೆಲ್ಗಳಿದೆಯಾ, ಕ್ಯಾನ್ಸರ್ ಸೆಲ್ ಥರ ಆಗಿಬಿಟ್ಟಿದೆಯಾ, ಅದು ಒಂದು
ಪರೀಕ್ಷೆ. ಬಟ್ ಇದು ಮಾಡೋದಕ್ಕೆ ಮಾಡಿರೋರು ಎಕ್ಸ್ಪೀರಿಯನ್ಸ್ಡ್ ಆಗಿರಬೇಕು, ನೋಡಿರೋರು ಎಕ್ಸ್ಪೀರಿಯನ್ಸ್ಡ್ ಆಗಿ ಇರಬೇಕು. ಅದರಿಂದ ಸೆಕೆಂಡ್ ಸ್ಟೆಪ್ಪನ್ನು ಹೊಂದಿರುತ್ತೆ, ಟ್ರೂ ಕಟ್ ಬಯಾಪ್ಸಿನ್ ಹೇಳ್ತೀವಿ. ಇದನ್ನೇ ನೀಡಲ್ ಸ್ವಲ್ಪ ದಪ್ಪಗಾಗಿರುತ್ತೆ, ಬಟ್ ಒಂಚೂರು ಮಾಂಸನೇ ಬಂದ್ಬಿಡುತ್ತೆ ಅದರಲ್ಲಿ ಗಂಟಿಂದು. ಆ ಗಂಟಿಂದ ಮಾಂಸ ತೆಗೆದುಬಿಟ್ರೆ ಖಂಡಿತವಾಗಿ ಇದು ಕ್ಯಾನ್ಸರ್ ಇದೆಯಾ ಇಲ್ವಾ ಮಿಸ್ ಮಾಡೋಕ್ಕಾಗಲ್ಲ. ಸೊ ಇದ್ರದ್ದು ನೀವು ಪರೀಕ್ಷೆ ಮಾಡಿದ್ರೆ ಫಸ್ಟು ಯಾವುದು ಕಾರಣದಿಂದ ಈ ಗಂಟು ಬಂತು ಅದನ್ನು ಕಂಡುಹಿಡಿಬೋದು. ಎರಡನೇದು ಕ್ಯಾನ್ಸರ್ ಇದೆಯಾ ಇಲ್ವಾ ಕಂಡುಹಿಡಿಬೋದು. ಮೂರನೇ ವಿಷಯ, ಅಕಸ್ಮಾತ್ ಕ್ಯಾನ್ಸರ್ನ ಬಂದುಬಿಟ್ರೇನು ಇದರಲ್ಲಿ ಇಮ್ಯುನೋಹಿಸ್ಟೋಕೆಮಿಸ್ಟ್ರಿನ ಒಂದು ಎಕ್ಸ್ಟ್ರಾ ಟೆಸ್ಟು ಒಂದು ಮಾಡ್ತೀವಿ. ಅಂದರೆ ಕ್ಯಾನ್ಸರ್ನ ಗಂಟು ಬಂದುಬಿಟ್ರೆ ಕ್ಯಾನ್ಸರ್ ಒಳ್ಳೆ ಕ್ಯಾನ್ಸರಿಂದ ಕೆಟ್ಟ ಕ್ಯಾನ್ಸರ್ ತನಕ 24 ಟೈಪ್ ಥರ ಬ್ರೆಸ್ಟ್ ಕ್ಯಾನ್ಸರ್ಗಳು ಇರುತ್ತೆ. ಇದು ಯಾವ ವಿಧಾನ ಬರುತ್ತೆ ಅದನ್ನು ಇಟ್ಕೊಂಡೆ ಇವರಿಗೆ ಟ್ರೀಟ್ಮೆಂಟ್ ಯಾವುದು ಮಾಡಬೇಕು ಅನ್ನೋ ನಮಗೆ ಇಂಪಾರ್ಟೆಂಟ್ ಸ್ಟೆಪ್ಸ್ ನಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನೀವು ಫಸ್ಟ್ FNAC ಮಾಡಿದ್ರೆ ಪುನಃ ಈ ಪರೀಕ್ಷೆ ಮಾಡಿಲ್ಲ ಅಂದರೆ ಡೈರೆಕ್ಟಾಗಿ ಸರ್ಜರಿಗೆ ಹೋಗಬಾರದು. ಈ ಟೆಸ್ಟ್ಗಳಲ್ಲಿ 4 ಮಾರ್ಕರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಸ್ಟ್ರೋಜನ್ ರಿಸೆಪ್ಟರ್, ಪ್ರೊಜೆಸ್ಟ್ರೋನ್ ರಿಸೆಪ್ಟರ್, HER2/neu, Ka67 ಅಂದರೆ ಇದೇ ಬ್ರೆಸ್ಟ್ ಮಾರ್ಕರ್ ಪ್ಯಾನಲ್, 4 ಮಾರ್ಕರ್ ಪ್ಯಾನಲ್ನ ಹೇಳ್ತೀವಿ. ಈ 4 ವಿಷಯನ ಚೆಕ್ ಮಾಡಿಬಿಟ್ರೆ ಈ ಕಾಯಿಲೆ ಅಕಸ್ಮಾತ್ ಕ್ಯಾನ್ಸರ್ ಕಾಯಿಲೆನೂ ಬಂದ್ರೇನು ಒಳ್ಳೆ ಕಾಯಿಲೆನಾ, ಇವ್ರಿಗೆ ಬೇಗ ಬೇರೆ ಕಡೆ ಹರಡಲ್ವಾ, ಸೊ ಬೇಗ ಹರಡಿರಲಿಲ್ಲ ಅಂದರೆ ಇವರಿಗೆ ಫಸ್ಟು ಆಪ್ರೇಷನ್ ಮಾಡಬಹುದು. ಬಟ್ ಅದನ್ನೇ ಅದರಲ್ಲಿ ಕೆಟ್ಟ ಅಂಶಗಳಿದೆ, ಎಲ್ಲವುದು ನೆಗೆಟಿವ್ ಬಂದುಬಿಟ್ರೆ, Ka67 ಜಾಸ್ತಿ ಬಂದುಬಿಟ್ರೆ ಆವಾಗ ಅದಕ್ಕೆ ಅರ್ಥ ಏನು, ಬೇರೆ ಕಡೆ ಹರಡೋದಕ್ಕೆ ಚಾನ್ಸಸ್ ಇವರಿಗೆ ಜಾಸ್ತಿ ಇರುತ್ತೆ. ಆವಾಗ ನೀವು ಕೂತ್ಕೊಂಡು ಇಲ್ಲಿ ಆಪ್ರೇಷನ್ ಮಾಡ್ತಾ ಇದ್ದಾಗ ಬೇರೆ ಕಡೆ ಹರಡ್ತಾ ಇರುತ್ತೆ, ನಿಮಗೆ ಗೊತ್ತಿರಲ್ಲ. ಸೊ ಈ ಥರ ಪೇಷಂಟ್ಗಳಿಗೆ ಫಸ್ಟು ಕೀಮೋಥೆರಪಿನೇ ಶುರು ಮಾಡಬೇಕು, ಆಪ್ರೇಷನ್ ಮಾಡಬಾರ್ದು. ಸೊ ಹಾಗಾಗಿ ಪ್ರತಿಯೊಬ್ಬರೂ ಗಂಟು ಬಂದರೆ ಸೀದಾ ಹೋಗಿ ಗಂಟನ್ನು ತೆಗಿಬಾರ್ದು. ಈ 3 ಸ್ಟೆಪ್ಪು ಫಸ್ಟು ಮಾಡಬೇಕು. ಡಾಕ್ಟರ್ ಚೆಕಪ್ಪು, ಸ್ಕ್ಯಾನಿಂಗು ಮತ್ತು ಮಾಂಸ ಪರೀಕ್ಷೆ ಮಾಡಬೇಕು. ಮಾಂಸ ಪರೀಕ್ಷೆದಲ್ಲಿನೂ ಕ್ಯಾನ್ಸರ್ನ ಬಂದುಬಿಟ್ರೇನು ಈ 4 ಮಾರ್ಕರ್ ಪ್ಯಾನಲ್ ಖಂಡಿತವಾಗಿ ಮಾಡಿದ್ರೇ ಈ ಪೇಷಂಟ್ಗೆ ಫಸ್ಟು ಸರ್ಜರಿ ಬೇಕಾಗುತ್ತಾ ಇಲ್ಲಾದರೆ ಕೀಮೋಥೆರಪಿ ಬೇಕಾಗುತ್ತಾ, ಇದು ಎರಡದು. ಬಿಕಾಸ್ ಆ ಗಂಟು ಇಲ್ಲಿ ಮಾತ್ರನೇ ಇರುತ್ತಾ, ಆಲ್ರೆಡಿ ಬೇರೆ ಕಡೆ ಬೀಜಗಳ ಥರ ಹರಡ್ಬಿಟ್ಟಿದೆಯಾ. ಇವಾಗ ನಿಮಗೆ ಎಲ್ಲವುದು ಅರ್ಥ ಆಗುತ್ತೆ, ಬೇರೆ ಕಡೆ ಹರಡಿರೋದನ್ನು ಇಲ್ಲೇ ನಾವು ಟ್ರೀಟ್ಮೆಂಟ್ ಮಾಡ್ತಾಯಿದ್ರೆ ಬೇರೆ ಕಡೆ ಫೇಲಿಯರ್ ಆಗಿಬಿಡಬಾರ್ದು. ಸೊ ಹಾಗಾಗಿ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟು ಪ್ರತಿಯೊಂದು ಮಹಿಳೆಯರು ಬರೋದು ಎಲ್ಲವುದು ಒಂದೇ ವಿಧಾನದಲ್ಲಿನೂ ಇರಲ್ಲ, ಒಂದೇ ಸಮಾನವಾಗಿ ಟ್ರೀಟ್ಮೆಂಟ್ ಮಾಡೋದು ಸಾಧ್ಯ ಇಲ್ಲ. ಇವಾಗ ಈ ಕಾಲದಲ್ಲಿ ಇಷ್ಟು ರಿಸರ್ಚ್ ಮಾಡಿರೋದಲ್ಲಿ ಪ್ರತಿಯೊಂದು ಹುಡುಗಿಗೂ 24 ವಯಸ್ಸು ಹುಡುಗಿಗೂ ನಾನು ಇವಾಗ ನೋಡಿದೆ, ಅವ್ರಿಗೆ ಗಂಟನ್ನು ಅಂದ್ಕೊಂಡು ಏನು ಇರಲ್ಲ ಅಂತ ಹೇಳಿ ಕಲಿಸಿದ್ದಾರೆ. ಬಟ್ ಅದು ಎಲ್ಲೋ ಕಡೆ ಇನ್ನೊಂದು ಹೋಗಿ ಅವ್ರ ಊರಲ್ಲಿ ಹೋಗಿ ತೆಗೆದುಬಿಟ್ಟಿದ್ದಾರೆ. ತೆಗೆದಿನ ಆದಮೇಲೆ ನೋಡಿದ್ರೆ ಅದು ಕ್ಯಾನ್ಸರ್ನು ಬಂತು. ಸೊ ಹಾಗಾಗಿ ವಯಸ್ಸು ಕಾರಣ ಇಲ್ಲ, ನನಗೆ ಗೊತ್ತಿದೇನು ಕಾರಣ ಇಲ್ಲ, ಎಲ್ಲದಕ್ಕೂ ಸ್ಟ್ಯಾಂಡರ್ಡ್ ಗೈಡ್ಲೈನ್ಸ್ ಇದೆ, ಅದನ್ನ ಪ್ರಕಾರನೇ ಮಾಡಬೇಕು. ಸೊ ನಿಮಗೆ ಇದು ಗೊತ್ತಾಗ್ಬಿಟ್ರೆ ಯಾರೂ ಏನು ಮಾಡೋದಕ್ಕಾಗಲ್ಲ. ಬಿಕಾಸ್ ಒಂದು ಸತೆ ಅದು ತಪ್ಪಾಗಿ ಟ್ರೀಟ್ಮೆಂಟ್ ಮಾಡಿಬಿಟ್ರೆ ಪುನಃ ಸರಿ ಮಾಡೋದು ಕಷ್ಟ. ಸೊ ಬಟ್ ಒಳ್ಳೆ ಕಾಯಿಲೆ ಬೇಗ ಕಂಡುಹಿಡಿದ್ಬಿಟ್ರೆ ಚೆನ್ನಾಗೆ ವಾಸಿ ಮಾಡಿಕೊಂಡು ಖುಷಿಯಾಗಿರ್ಬೋದು. ಅದು ನಮ್ಮ ಕೈಲಲ್ಲಿರುತ್ತೆ. ಸೊ ದಯವಿಟ್ಟು ಕರೆಕ್ಟ್ ಸ್ಟೆಪ್ಸ್ ಫಾಲೋ ಅಪ್ ಮಾಡಿಕೊಂಡು ಕರೆಕ್ಟ್ ಟ್ರೀಟ್ಮೆಂಟ್ ತೊಗೊಂಡು ಚೆನ್ನಾಗೇ ವಾಸಿ ಮಾಡಿಕೊಳ್ಳಿ. ಧನ್ಯವಾದಗಳು.